ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಆರಾಮಾಗಿ ಆರೋಗ್ಯವಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಗಳಿಗೆ ಆಲ್ರೆಡಿ ಸ್ಕೂಲ್ ಓಪನ್ ಆಗಿದೆ 20 ಡೇಸಿಂದ. ಅವಳಿಗೆ ಅಂತೇಳಿ ಸೋಯಾಬೀನ್ ಪಲಾವ್ ಮಾಡಿದೆ. ರೆಸಿಪಿನೆಲ್ಲ ಏನು ಶೇರ್ ಮಾಡಿಲ್ಲ. ಇವತ್ತು ಗುರುವಾರ ಆಗಿರೋದ್ರಿಂದ ಡೈಲಿ ವ್ಲಾಗ್ನ ಶೇರ್ ಮಾಡೋಣ. ತುಂಬ ದಿನ ಆಯಿತು ಡೈಲಿ ವ್ಲಾಗ್ ಮಾಡಿ ಅಂಥೇಳಿ ಇವತ್ತು ಡೈಲಿ ವ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನನ್ನ ಮಗನಿಗೆ ರೀಅಡ್ಮಿಷನ್ ಮಾಡಬೇಕು. ಇನ್ನೊಂದು 3 ಡೇಸ್ 4 ಡೇಸ್ ಏನಾಯಿತು ಸ್ಕೂಲ್ ಓಪನ್ನು. ಅದಕ್ಕೋಸ್ಕರ ಅಡ್ಮಿಷನ್ ಮಾಡಿ ಬುಕ್ಸ್ ಎಲ್ಲ ಇಸ್ಕೊಂಬಂದರೆ ಬೈಂಡಿಂಗ್ ಎಲ್ಲ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಇವತ್ತು ಸ್ಕೂಲ್ ಹತ್ರ ಹೋಗ್ಬೇಕಾಯ್ತು. ಹಾಗೆ ಇವತ್ತು ಹೆಂಗೋ ಗುರುವಾರ ಆಗಿರೋದ್ರಿಂದ ರಾಯರ ಮಠಕ್ಕೆ ಹೋಗಿ ಅಲ್ಲೇ ಹಂಗೆ ಸ್ಕೂಲ್ ಹತ್ರ ಹೋಗಿ ಬರೋಣ ಅಂಥೇಳಿ ಪೂಜೆ ಎಲ್ಲ ಬೆಳಗ್ಗೆನೇ ಮುಗಿಸ್ಕೊಂಡೆ. ಬೇಗ ಕೆಲಸ ಮಾಡಿ ಅಡುಗೆ ಮಾಡಿ ಪೂಜೆ ಮುಗಿಸ್ಕೊಂಡೆ. ಹಾಗೆ ನಾನು ಏನೇ ನೋವಾದ್ರೂ ಅಂದರೆ ಏನೇ ಕಷ್ಟ, ನನಗೇನೋ ಕಷ್ಟ ಆಗ್ತಿದೆ, ನನಗೇನೋ ಮನ್ಸಿಗೆ ನೋವಾಗ್ತಿದೆ ಅಂದಾಗ ನಾನು ಹೇಳ್ಕೊಳೋದೇ ರಾಯರ ಹತ್ರ. ಆ ಮನುಷ್ಯನಿಗೆ ಹೇಳೋದ್ಕಿಂತ ದೇವ್ರ ಹತ್ರ ಹೇಳ್ಕೊಂಡ್ರೆ ಏನಾದ್ರು ಒಂದು ಪರಿಹಾರ ಸಿಗುತ್ತೆ ಅಂತ. ಪರಿಹಾರ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ. ಅದಕ್ಕೋಸ್ಕರ ನನಗೇನೇ ಕಷ್ಟ ಇದ್ದರೂ ನಾನು ರಾಯರ ಹತ್ರನೇ ಹೇಳ್ಕೊಳೋದು. ಹಾಗೆ ಹೇಳ್ತಾ ಪೂಜೆ ಮಾಡ್ತಾಯಿದ್ದೆ. ರಾಯರು ಪ್ರಸಾದ ಕೊಟ್ಟರು, ಸಖತ್ತು ಖುಷಿ ಆಯಿತು. ಅವರು ಪರಿಹಾರ ಕೊಡ್ತಾರೋ ಬಿಡ್ತಾರೋ ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋದನ್ನ ಒಂದು ಸೂಚನೆ ಕೊಡ್ತಾರಲ್ಲ, ಅದೇ ಸಮಾಧಾನ. ಹಾಗೆ ಪೂಜೆ ಎಲ್ಲ ಮುಗಿಸಿ ಈಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡೋಣ ಬನ್ನಿ. ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಸ್ಕೂಲ್ ಹತ್ರ ಹೋಗಿ ಮಗಳನ್ನ ಅಡ್ಮಿಷನ್ ಮಾಡಿ ಆಮೇಲೆ ಮಗಳನ್ನ ಕರ್ಕೊಂಡು ಬರೋದು. ಹಾಗೇನೆ ಬನ್ನಿ. ನಮ್ಮ ಹಳೆಯ ಮನೆ ಚೆಂದ ಮೆಮೊರೀಸ್. ಇಲ್ಲಿ ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ. ಬಾ ಒಳಗೆ ಹೋಗ್ಬರ. ಅಪ್ಪ ಬಂದಿದ್ದಾರೆ ಗೈಸ್. ಚುರುಮುರಿ ತಗೊಂಡಿದ್ವಿ. ಸಿಕ್ಕಾಪಟ್ಟೆ ಬಿಸಿಲು. ಹಾಗೆ ನಮ್ಮ ಅಪ್ಪ ಸಿಕ್ಕಿದ್ರು. ನಮ್ಮ ಅಪ್ಪ ಬಂದಿದ್ರು ದೇವಸ್ಥಾನಕ್ಕೆ. ಅಪ್ಪ ಹೋದರು. ಮಾವನ ಹಣ್ಣು ತಂದಿದ್ರು, ಅದನ್ನು ಕೊಟ್ಟು ಹೋಗೋಕ್ಕೆ ಅಂತೇಳಿ. ಹಂಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ. ಅಮ್ಮ ಹೇಳಿ ಕಳಿಸಿದ್ದಾರೆ. ಈಗ ಅವ್ರು ಹೊರಟರು. ಈಗ ನಾವು ಹೊರಟಿದ್ದೀವಿ. ಹೋಗ್ತಾ ಹಂಗೆ ದೇವಸ್ಥಾನ ಅಂತೀನಿ ಸ್ಕೂಲ್ ಹತ್ರ ಹೋಗಿ ಮಗನ ರೀಅಡ್ಮಿಷನ್ ಮಾಡಿ ಮಗಳನ್ನ ಕರ್ಕೊಂಡು ಹೋಗ್ಬೇಕು. ಬನ್ನಿ. ಬನ್ನಿ. ಸ್ಕೂಲ್ ಹತ್ರ ಬಂದು ಇನ್ನು 3 ಡೇಸ್ ಐತೆ ಸ್ಕೂಲು. ಅಡ್ಮಿಷನ್ ಮಾಡಿ ಬಂದಿದ್ವಿ. ತೋರಿಸ್ತೀನಿ ಬುಕ್ಸ್ ಎಲ್ಲ. ಯಪ್ಪ ಎಷ್ಟು ಬುಕ್ಸು! 6th ಎಷ್ಟು ಬುಕ್ಸು, 10th ಇನ್ನು ಟೆಕ್ಸ್ಟ್ ಬುಕ್ ಏನೋ ಕೊಡಬೇಕು ಅನಿಸುತ್ತೆ. ಹಾಗೆ ಅಲ್ಲಿಂದ ಹೂವು ತೊಗೊಂಡ್ವಿ. ಹಾಗೆ ಕಡಲೆಕಾಯಿ, ಹಾಗೆ ಸೊಪ್ಪು, ಮಿಕ್ಸು ಸೊಪ್ಪು, ತರಕಾರಿ ರೇಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗೈತೆ. ಹಾಗೆ ಅಣ್ಣ ಬಂದಿತ್ತಲ್ಲ, ಮಾವಿನಕಾಯಿ ತಂದು ಕೊಟ್ಟಿದ್ದಾರೆ ಗೈಸ್. ಮೊನ್ನೆ ತಂದಿದ್ದು 2-3 kg ಅಷ್ಟು. ಈಗ ಹಂಗೆ ಪೂಜೆ ಅಲ್ಲಿ ದೇವಸ್ಥಾನಕ್ಕೆ ಅಂತ ಬಂದಿದ್ರಲ್ಲ, ಅವಾಗ ಹಂಗೆ ಒಂದು 2 kg ಅಷ್ಟೇನೋ ಜಾಸ್ತಿನೇ ಐತೆ.
ಒಂದು 2-3 kg ಐತೆ. ಹಣ್ಣು ತಂದು ಕೊಟ್ಟಿದ್ದಾರೆ, ಸಕ್ಕತ್ತಾಗೈತೆ ನಮ್ಮೂರ ಹಣ್ಣು, ಮಾವಿನ ಹಣ್ಣು. ಈಗ ಬುಕ್ಸ್ ಎಲ್ಲ ತಗೊಂಡೋಗಿ ಮೇಲೆ ಇಟ್ಬಿಟ್ಟು ಬೈಂಡಿಂಗ್ ಮಾಡಬೇಕು. ನೋಡೋಣ, ಸಂಜೆ ಮೇಲೆ ಬೈಂಡಿಂಗ್ ಹಾಕೋಣ. ಮತ್ತೆ 6 ಗಂಟೆ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಉಪ್ಪಿನಕಾಯಿ ಹಾಕೋಣ ಅಂದ್ಕೊಂಡೆ ಗೈಸ್, ಆದರೆ ಆಗಲಿಲ್ಲ. ನೋಡೋಣ, ನಾಳೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡಿ ಉಪ್ಪಿನಕಾಯಿ ಹಾಕೋಣ ರೆಸಿಪಿನ ತೋರಿಸ್ತೀನಿ. ಹಾಗೆ ಈಗ ಕಾಫಿ ಕುಡಿಬೇಕು. ಹಾಗೆ ಇವತ್ತು ಅಡುಗೆ ನೋಡೋಣ, ಸಾಂಬಾರು ಐತೆ, ನಮಗೆ ಆಗುತ್ತೆ. ಮುದ್ದೆ ಮಾಡ್ಕೊಳ್ಬೇಕು. ಮಕ್ಳಿಗೆ ರೈಸ್ ಇಟ್ಬಿಟ್ಟು ಏನಾರು ಅವ್ರ ಮಕ್ಳಿಗೆ ಏನಾರು ಮಾಡಿಕೊಡ್ಬೇಕು.